ಇನ್ನು ರೇಣುಕಾಸ್ವಾಮಿ ಕೊಲೆಗೆ ಸಂಬಂಧಪಟ್ಟ ಹಾಗೆ ಪೊಲೀಸರ ಕೈಗೆ ಒಂದೊಂದೇ ಎಫ್ಎಸ್ಎಲ್ನ ವರದಿಗಳು ಸೇರ್ತಾ ಇದೆ. ಹೀಗಾಗಿ ಪೊಲೀಸರು ಕೂಡ ಚಾರ್ಜ್ ಶೀಟ್ ಸಲ್ಲಿಕೆ ಮಾಡೋದಕ್ಕೆ ಎಲ್ಲ ರೀತಿಯಾದಂತ ವ್ಯವಸ್ಥೆಗಳನ್ನ ಮಾಡ್ಕೊಳ್ತಿದ್ದಾರೆ. ಪೊಲೀಸರ ಚಾರ್ಜ್ ಶೀಟ್ ಮೇಲೆನೆ ಡಿ ಗ್ಯಾಂಗ್ ಭವಿಷ್ಯ ಕೂಡ ನಿಂತಿದೆ. ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ಪರಪ್ಪನಗ್ರಹಾರ ಜೈಲು ಸೇರಿರುವ ದರ್ಶನ್ ಮತ್ತು ಗ್ಯಾಂಗ್ ಕಥೆಗೆ ಪೊಲೀಸರು ಆಗಲೇ ಬೆನ್ನುಡಿ ಬರೆಯೋಕೆ ಎಲ್ಲಾ ರೀತಿಯ ಸಿದ್ಧತೆಗಳನ್ನ ಮಾಡಿಕೊಳ್ತಿದ್ದಾರೆ. ಪ್ರಕರಣ ಸಂಬಂಧ ಒಂದೊಂದೇ ಎಫ್ಎಸ್ಎಲ್ ವರದಿಗಳನ್ನ ಸಂಗ್ರಹ ಮಾಡುತ್ತಾ ಚಾರ್ಜ್ ಶೀಟ್ ಸಲ್ಲಿಕೆಗೆ ರೆಡಿ ಮಾಡ್ಕೊಳ್ತಿದ್ದಾರೆ. ಈ ನಡುವೆ ಚಾರ್ಜ್ ಶೀಟ್ ಸಲ್ಲಿಕೆಗೆ ಕೊಂಚ ತಡವಾಗ್ತಿದೆ. ಸಾಮಾನ್ಯವಾಗಿ ಒಂದಿಷ್ಟು ಪ್ರಕರಣದಲ್ಲಿ ಪೊಲೀಸರು 3 ತಿಂಗಳ ಒಳಗೆ ಚಾರ್ಜ್ ಶೀಟ್ ಸಲ್ಲಿಕೆ ಮಾಡಿಬಿಡ್ತಾರೆ. ಅದು ಅಪರಾಧಿ ಒಬ್ಬರೇ ಇದ್ದರೆ ಮಾತ್ರ ಬೇಗನೆ ಸಲ್ಲಿಕೆ ಮಾಡಬಹುದು. ಆದ್ರೆ ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ಆರೋಪಿಗಳು ಒಬ್ಬರೇ ಅಲ್ಲ. ಹೀಗಾಗಿ ಚಾರ್ಜ್ ಶೀಟ್ಗೆ ತಡವಾಗ್ತಿದೆ ಅನ್ನೋದು ತನಿಖಾ ಮೂಲಗಳಿಂದ ಲಭ್ಯವಾಗ್ತಿರುವ ಮಾಹಿತಿ. ರೇಣುಕಾಸ್ವಾಮಿ ಕೊಲೆ ಕೇಸ್ನಲ್ಲಿ 17 ಮಂದಿ ಆರೋಪಿಗಳಿದ್ದಾರೆ. ಹೀಗಾಗಿ ಕೊಲೆಗೆ ಸಂಬಂಧಪಟ್ಟ ಹಾಗೆ ಚಿತ್ರದುರ್ಗ, ಬೆಂಗಳೂರು, ಮೈಸೂರಿನಲ್ಲಿ ಸ್ಥಳ ಮಹಜರು ಆಗಬೇಕು. ಎಲ್ಲಾ ಸ್ಥಳದಲ್ಲಿ ಪೊಲೀಸರಿಂದ ಕೂಲಂಕುಷವಾಗಿ ಪರಿಶೀಲನೆ ಆಗಬೇಕು. ಪ್ರಕರಣ ಸಂಬಂಧ ಸಾಕ್ಷಿ ಸಂಗ್ರಹಣೆ, ಸಾಕ್ಷಿಗಳ ವಿಚಾರಣೆ ಆಗಬೇಕು. ಎಫ್ಎಸ್ಎಲ್ ಫಿಂಗರ್ ಪ್ರಿಂಟ್ ವರದಿಯನ್ನ ಪಡೆದುಕೊಳ್ಳಬೇಕಿದೆ. ಎಫ್ಎಸ್ಎಲ್ ವರದಿಗಳು ಕೂಡ ಬೇಗ ಪೊಲೀಸರ ಕೈ ಸೇರೋದಿಲ್ಲ. ಚಾರ್ಜ್ ಶೀಟ್ ಸಲ್ಲಿಕೆಯ ಕೊನೆಯ ದಿನದ ಸಾಕ್ಷಿಗಳು ತಾಳೆ ಆಗಬೇಕು. ಮೊದಲ ದಿನದಿಂದ ಚಾರ್ಜ್ ಶೀಟ್ ಸಲ್ಲಿಕೆಯ ಕೊನೆಯ ದಿನದ ಸಾಕ್ಷಿಗಳು ಒಂದಕ್ಕೊಂದು ಪೂರಕವಾಗಿರಬೇಕು. ಸಂಶಯದ ರೀತಿ ಇರಬಾರದು. ಪ್ರಕರಣದಲ್ಲಿ ಕಾನೂನು ಅಡಿಯಲ್ಲಿ ಒಪ್ಪುವಂತಹ ಸಾಕ್ಷಿಗಳಿರಬೇಕು. ಈ ಎಲ್ಲಾ ಪ್ರಕ್ರಿಯೆಗಳಿಂದ ಚಾರ್ಜ್ ಶೀಟ್ಗೆ ಸಮಯ ತೆಗೆದುಕೊಳ್ಳುತ್ತೆ. ಪರಪ್ಪನಗ್ರಹಾರ ಸೇರಿ 50 ದಿನವಾದರೂ ನಟ ದರ್ಶನ್ ಈವರೆಗೂ ಬೇಲ್ಗೆ ಅರ್ಜಿ ಸಲ್ಲಿಸಿಲ್ಲ. ಜಾಮೀನಿಗಾಗಿ ಯಾರೂ ಮೊರೆಯೂ ಹೋಗಿಲ್ಲ. ಯಾಕಂದ್ರೆ ಆರೋಪಿಗೆ ಮೊದಲು ತನಿಖೆಯ ಮಾಹಿತಿ ಇದ್ರೆ ಬೇಲ್ಗೆ ಅರ್ಜಿ ಸಲ್ಲಿಸಬಹುದು. ಯಾವ ಕಾರಣಕ್ಕೆ ಜಾಮೀನು ಕೇಳಬೇಕು ಅನ್ನೋದನ್ನ ತಿಳಿಸಬೇಕು. ಜಾಮೀನು ಕೇಳುವ ಬಗ್ಗೆ ಆರೋಪಿ ನ್ಯಾಯಾಲಯಕ್ಕೆ ತಿಳಿಸಬೇಕು. ಆದ್ರೆ ತನಿಖಾಧಿಕಾರಿ ತನಿಖೆಯ ಗೌಪ್ಯತೆ ಕಾಪಾಡಿಕೊಂಡಿರ್ತಾರೆ. ತನಿಖೆಯ ಯಾವುದೇ ಮಾಹಿತಿ ಆರೋಪಿಗಳಿಗೆ ಲಭ್ಯವಾಗುವುದಿಲ್ಲ. ಚಾರ್ಜ್ ಶೀಟ್ ಸಲ್ಲಿಕೆ ಬಳಿಕ ಅದು ಪಬ್ಲಿಕ್ ಡೊಮೈನ್ಗೆ ಬರುತ್ತೆ. ಆಗ ಅದನ್ನ ಆರೋಪಿಗಳು ಬಳಸಿಕೊಳ್ಳಬಹುದಾಗಿದೆ. ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ಪೊಲೀಸರು ಒಂದು ವೇಳೆ ಚಾರ್ಜ್ ಶೀಟ್ ಸಲ್ಲಿಕೆ ಮಾಡಿದ್ರೆ ದರ್ಶನ್ ಬೇಲ್ ಕನಸು ನನಸು ಮಾಡಿಕೊಳ್ಳುವ ಸಾಧ್ಯತೆ ಇದೆ. ಯಾಕಂದ್ರೆ ಚಾರ್ಜ್ ಶೀಟ್ ನ ಪ್ರತಿಯೊಂದು ಪ್ರತಿ ಎಲ್ಲ ಆರೋಪಿಗಳಿಗೆ ನೀಡಲಾಗುತ್ತೆ. ಆಗ ಆರೋಪಿಗಳಿಗೆ ಪ್ರಕರಣದ ಬಗ್ಗೆ ಇಂಚಿಂಚು ಮಾಹಿತಿ ಗೊತ್ತಾಗಲಿದೆ. ಅಲ್ಲಿಂದ ನ್ಯಾಯಾಲಯದಲ್ಲಿ ಟ್ರಯಲ್ ಶುರುವಾಗಲಿದ್ದು ಅದರ ಆಧಾರದ ಮೇಲೆ ದರ್ಶನ್ ಜಾಮೀನು ಮೊರೆ ಹೋಗಲಿದ್ದಾರಂತೆ. ಪೊಲೀಸರ ಚಾರ್ಜ್ ಶೀಟ್ ಮೇಲೆ ನಿಂತಿದೆ ದಾಸನ ಭವಿಷ್ಯ. ದರ್ಶನ್ ಮೇಲಿನ ಆರೋಪ ಸಾಬೀತಾದ್ರೆ ಜೀವಾವಧಿ ಶಿಕ್ಷೆ. ಮತ್ತೊಂದು ತನಿಖಾ ಮೂಲ ಹೇಳ್ತಿರೋದೇ ಬೇರೆ. ಚಾರ್ಜ್ ಶೀಟ್ ಸಲ್ಲಿಕೆ ಆದ್ರೂ ನ್ಯಾಯಾಲಯದಲ್ಲಿ ಟ್ರಯಲ್ ನಡೆದ್ರು ದರ್ಶನ್ಗೆ ಜಾಮೀನು ಸಿಗೋದು ಡೌಟ್ ಅಂತಾನೆ ಹೇಳಲಾಗ್ತಿದೆ. ಯಾಕಂದ್ರೆ ಡಿ ಗ್ಯಾಂಗ್ ಭವಿಷ್ಯ ನಿಂತಿರೋದೇ ಪೊಲೀಸರ ಚಾರ್ಜ್ ಶೀಟ್ ಮೇಲೆ. ನ್ಯಾಯಾಲಯದಲ್ಲಿ ಟ್ರಯಲ್ ತ್ವರಿತವಾಗಿ ನಡೆಯದೇ ಇದ್ದಾಗ ಜಾಮೀನು ಕೊಡಬಹುದು. ಈ ಕಾರಣಕ್ಕೆ ಪೊಲೀಸರು ವಿಶೇಷ ನ್ಯಾಯಾಲಯಕ್ಕೆ ಮನವಿ ಮಾಡಿದ್ದಾರೆ. ಒಂದು ವೇಳೆ ದರ್ಶನ್ ಮೇಲಿನ ಆರೋಪ ಸಾಬೀತಾದ್ರೆ ಜೀವಾವಧಿ ಶಿಕ್ಷೆ ಸಾಧ್ಯತೆ ಇದೆ. 91ನೇ ದಿನ ಚಾರ್ಜ್ ಶೀಟ್ ಸಲ್ಲಿಸಿದ್ರು ಆರೋಪಿಗಳಿಗೆ ಅದೃಷ್ಟ. ಸದ್ಯ 3 ತಿಂಗಳ ಒಳಗೆ ಪೊಲೀಸರು ಚಾರ್ಜ್ ಶೀಟ್ ಸಲ್ಲಿಸಬೇಕು ಅಂತಿದೆ. ಆದ್ರೆ ಪೊಲೀಸರು 91ನೇ ದಿನಕ್ಕೆ ಚಾರ್ಜ್ ಶೀಟ್ ಸಲ್ಲಿಕೆ ಮಾಡಿದ್ರು ಆರೋಪಿಗಳಿಗೆ ವರವಾಗಲಿದೆ. ನ್ಯಾಯಾಲಯ ಸಕಾಲದಲ್ಲಿ ಚಾರ್ಜ್ ಶೀಟ್ ಸಲ್ಲಿಕೆ ಮಾಡಲು ವಿಫಲ ಅನ್ನೋ ಕಾರಣಕ್ಕೆ ಆರೋಪಿಗಳನ್ನ ಜಾಮೀನಿನ ಮೇಲೆ ಬಿಡುಗಡೆ ಮಾಡಬಹುದು. ಈ ಎಲ್ಲಾ ಬೆಳವಣಿಗೆ ನಡುವೆ ದರ್ಶನ್ ಅನುಪಸ್ಥಿತಿಯಲ್ಲಿ ಆಪ್ತ ಕಾಟೇರ ಡೈರೆಕ್ಟರ್ ತರುಣ್ ಸುಧೀರ್ ಮದುವೆ ನೆರವೇರಿದೆ. ದರ್ಶನ್ ಇಲ್ಲದೇ ಇರುವ ಬಗ್ಗೆ ಮಾತನಾಡಿದ ಮಾಜಿ ಶಾಸಕ ರಾಜುಗೌಡ, ತರುಣ್ಗೆ ಹುಡುಗಿ ಹುಡುಕಿದ್ದೆ ದರ್ಶನ್, ಇದೇ ಡೇಟ್ಗೆ ಮದುವೆ ಆಗುವಂತ ಅವರೇ ಹೇಳಿದ್ದಾರೆ ಅಂತ ತಿಳಿಸಿದ್ರು. ಇವತ್ತು ಆಕ್ಚುಲಿ ಹೆಣ್ಣು ನೋಡಿದ್ದು ದರ್ಶನ್ ಅಣ್ಣನೇ ಹೆಣ್ಣು ನೋಡಿದ್ದು. ಇವತ್ತು ಅವರೇ ಎಲ್ಲ ಇದಕ್ಕೆ ಇವತ್ತು ಅವ್ರು ಇರ್ಲಾರ್ದಕ್ಕೆ ಮತ್ತೆ ಪೋಸ್ಟ್ಪೋನ್ ಮಾಡಮ್ಮಂತ ಯೋಚನೆ ಮಾಡ್ದ. ಬೇಡ ಮುಂದೂಡಬೇಡಣ ತಮ್ಮ, ಯಾಕಂತಂದ್ರೆ ಈ ಮತ್ತೆ ಅಮ್ಮಗೆ ತ್ರಾಸ ಆಗ್ತಾ ಅಂತ ಹೇಳಿದಾಗ, ಇಲ್ಲ ನೀನು ಹೋಗಿ ಒಂದ್ಸಲ ಚಿನ್ನು ನಿನ್ನ ಮನಸ್ಸಿಗೆ ಸಮಾಧಾನ ಹಾಕಿ ಹೋಗಿ ದರ್ಶನ ಮೀಟ್ ಆಗಿ ಬಾ ಅಂತಂದೆ. ಮೀಟ್ ಆದಾಗ ಅವರು ಒಂದೇ ಮಾತು ಹೇಳಿದ್ರು, ಇಲ್ಲ ಚಿನ್ನ ಇದೇ ಡೇಟಿಗೆ ಮದುವೆ ಆಗಂತ ಅವರು ಹೇಳೋದಕ್ಕೆ ಇವತ್ತು ಅದೇ ಡೇಟಿಗೆ. ಸದ್ಯ ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ಜೈಲು ಹಕ್ಕಿಗಳಾಗಿರುವ ಡಿ ಗ್ಯಾಂಗ್ ಇದೀಗ ಕಾನೂನು ಸಂಘರ್ಷದಲ್ಲೇ ದಿನ ದುಡುತ್ತಿದ್ದಾರೆ. ಎಲ್ಲ ಆರೋಪಿಗಳ ಭವಿಷ್ಯ ಚಾರ್ಜ್ ಶೀಟ್ ಬಳಿಕ ಬೇಲಾಟಗಳು ಶುರುವಾದ್ರೂ ಅಚ್ಚರಿಯಿಲ್ಲ. ಬ್ಯೂರೋ ರಿಪೋರ್ಟ್, TV9.